ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇತ್ರ. ಈ ವಿಡಿಯೋ ಬಂದು ಭಾನುವಾರ ಮತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ. ನಾನು ಹಬ್ಬಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಬನ್ನಿ, ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ಕೊನೆ ತನಕ ನೋಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೆಳಗ್ಗೆನೇ ಭಾನುವಾರ ಇದ್ದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಬಿಟ್ಟಿದೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಹಾಗೆ ಬಂದು ನನ್ನ ಗಾರ್ಡನ್ ತೋರಿಸ್ತೀನಿ ಬನ್ನಿ. ಶನಿವಾರ ನೈಟು ಮಳೆ ಬಂದಿರೋದ್ರಿಂದ ನಮ್ಮ ಗಿಡಗಳೆಲ್ಲ ಫುಲ್ಲು ತಂಪಾಗಿವೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಬೆಳಿಗ್ಗೆ ಟೈಮಲ್ಲಿ ಈ ಥರ ಗಿಡಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹೂ ಕೂಡ ಆಗಿವೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ. ಹಾಗೆಯೇ ತರಕಾರಿ ಬಾತ್ ಮಾಡೋಣ ಅಂತ ನಾನು ಸ್ವಲ್ಪ ಪುದೀನನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ತರಕಾರಿ ಬಾತ್ನ ರೆಸಿಪಿ ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮಾರಮ್ಮ ದೇವಿಗೆ ತೆಳಗೆ ಮಾಡ್ಕೊಂಡಿದ್ದೀನಿ ಮೊಸರನ್ನ ಅಂತ. ಹಾಗೆ ಆರತಿನ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಯಾವ ರೀತಿ ಎಲ್ಲ ಮಾಡಿದ್ದೀನಿ ಅಂತ. ಪಾಪ ನನ್ನ ಮಗಳಿಗಾಗಲೇ ಫುಲ್ಲು ನಿದ್ದೆ ಬಂದಿದ್ದು.
ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸಂತೆಯಿಂದ ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲ ತಗೊಂಡು ಬಂದಿದ್ದೆ. ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ಇಬ್ಬರೂ ಕೂತ್ಕೊಂಡು. ಹಬ್ಬ ಇರೋದ್ರಿಂದ ಎಷ್ಟೇ ಕೆಲಸ ಮಾಡಿದ್ರೂ ಬೇಗ ಸಾಗೋದೇ ಇಲ್ಲ ನೋಡಿ. ಎಲ್ಲ ನಾನು ಫ್ರಿಜ್ಗೆ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕವರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮಮ್ಮ ಊರಿಂದ ನುಗ್ಗೆಕಾಯಿ, ಬೆಂಡೆಕಾಯಿ, ಸ್ವಲ್ಪ ತರಕಾರಿ ಎಲ್ಲ ಕೊಟ್ಟು ಕಳಿಸಿದ್ರು. ಹಾಗೆಯೇ ಸ್ವಲ್ಪ ಹೂವು ಕೂಡ ಹಬ್ಬಕ್ಕೆ ಅಂತ ಕೊಟ್ಟು ಕಳಿಸಿದ್ರು ನನ್ನ ತಮ್ಮನ ಕೈಲಿ ಬೆಳಗ್ಗೆನೆ. ಸಂತೆಯಿಂದ ಸ್ವಲ್ಪ ತರಕಾರಿ ಎಲ್ಲ ತಂದಿರೋ ಐಟಮ್ನ ನಾನು ಎಲ್ಲ ಸ್ಟೋರ್ ಮಾಡ್ಕೊಂಡು ಫ್ರಿಜ್ಗೆ ಇಡೋಣ ಅಂತ ಇಟ್ಕೊಳ್ತಾ ಇದ್ದೀನಿ. ಏನೇನು ತಂದಿದ್ದೀನಿ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಬನ್ನಿ. ಹುರುಳಿಕಾಯಿ, ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಸ್ಪೈಸಸ್ ಮತ್ತು ಕ್ಯಾರೆಟು, ಟೊಮೊಟೊ, ಸೋರೆಕಾಯಿ ನಮ್ಮ ಯಜಮಾನ್ರು ತೊಗೊಂಡ್ರು ಜ್ಯೂಸ್ ಮಾಡೋಣ ಅಂತ. ನೆಕ್ಸ್ಟು ಸೌತೆಕಾಯಿ ಮತ್ತು ನಿಂಬೆಹಣ್ಣು ಹಬ್ಬಕ್ಕೆ ಬೇಕಲ್ಲ ಅಂತ ತಗೊಂಡ್ವಿ. ನೆಕ್ಸ್ಟು ಆಲೂಗೆಡ್ಡೆ, ಸ್ವಲ್ಪ ಹೂವು ಎಲ್ಲ ತಗೊಂಡು ಬಂದ್ವಿ. ನೋಡಿ, ನಾನು ಫ್ರಿಜ್ಜಲ್ಲಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಬ್ಬದ ಟೈಮಲ್ಲಿ ಫ್ರಿಜ್ಜಲ್ಲಂತೂ ಸ್ವಲ್ಪ ಕೂಡ ಜಾಗ ಇರೋಲ್ಲ, ಅಷ್ಟು ಫುಲ್ಲು ಸ್ಟೋರ್ ಆಗ್ತಿದೆ. ನೋಡಿ ಏನೇನು ಮಡಿಕೊಂಡಿದ್ದೀನಿ ಅಂತ. ಹಬ್ಬದ ಟೈಮಲ್ಲಂತೂ ಫ್ರಿಜ್ನಲ್ಲಿ ಸ್ವಲ್ಪ ಕೂಡ ಜಾಗ ಇರೋದಿಲ್ಲ, ಅಷ್ಟು ಫುಲ್ಲು ಕಂಪ್ಲೀಟಾಗಿ ತುಂಬೋಗ್ಬಿಟ್ಟಿರುತ್ತೆ ನೋಡಿ. ಹಾಗೆ ಸಂತೆಯಲ್ಲಿ ಹೂವು ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ಹಾಗೆಯೇ ಸೋಮವಾರ ಬೆಳಗ್ಗೆ ಸ್ವಲ್ಪ ಪೇಂಟ್ ಎಲ್ಲ ಮಾಡೋಣ ಅಂತ ಸ್ವಲ್ಪ ಮನೆ ಮುಂದೆ ಹೊಸ್ಲಿಗೆ ಮತ್ತು ಬಾಗಿಲಿಗೆ ಮತ್ತು ತುಳಸಿ ಕಟ್ಟೆಗೆಲ್ಲ ಹೊಡ್ಕೊಳ್ತಾ ಇದ್ದೀನಿ. ನನಗೆ ಪೇಂಟ್ ಮಾಡೋದು ಅಂದರೆ ತುಂಬಾ ಇಷ್ಟ. ಮತ್ತು ನಾನು ಕಾಲೇಜ್ಗೆ ಹೋಗ್ಬೇಕಾರೆಲ್ಲ ನಮ್ಮ ಪಕ್ಕದ ಮನೆಯವರೆಲ್ಲ ಮನೆ ಮೇಲೆ ದೃಷ್ಟಿಗೊಂಬೆ ಇಟ್ಟಿರ್ತಾರಲ್ಲ, ಅದಕ್ಕೆಲ್ಲ ನಾನು ಪೇಂಟ್ ಮಾಡಿಕೊಡ್ತೀನಿ. ನನಗೆ ಅಷ್ಟೊಂದು ಇಷ್ಟ ಪೇಂಟ್ ಮಾಡೋದು ಅಂದರೆ. ಸ್ವಲ್ಪ ಎಲ್ಲ ಖಾಲಿ ಹೊಡಿತಿತ್ತು ಅಂತ ನಾನೇ ಪೇಂಟ್ ತಗೊಂಡು ಈ ರೀತಿ ನಾನು ಹೊಡ್ಕೊಳ್ತಾ ಇದ್ದೀನಿ. ನಿಮಗೂ ಪೇಂಟ್ ಮಾಡೋಕ್ಕೆ ಯಾರಿಗಾದ್ರೂ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಥರ ಗ್ರಾಸ್ ಮ್ಯಾಟ್ನ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಅಮ್ಮನೂ ಮತ್ತು ನನ್ನ ತಂಗಿ ಕೂಡ ಇಬ್ಬರು ಬಂದಿದ್ದರು. ನನ್ನ ತಂಗಿನೇ ವಿಡಿಯೋ ಮಾಡ್ಕೊಳ್ತಾ ಇದ್ದಾಳೆ ನೋಡಿ. ದೇವ್ರಿಗೆಲ್ಲ ಫೋಟೋ ಎಲ್ಲ ಸೀಟಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ಹೂ ತಂದಿದ್ರು ಊರಿಂದ, ಅದನ್ನೆಲ್ಲ ಕಟ್ಕೊಳ್ತಿದ್ದಾರೆ ನೋಡಿ. ಈ ರೀತಿ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಳ್ತೀನಿ. ಇತ್ತ ಕಡೆ ಎಲ್ಲ ಬಂದು ಉದ್ಗಡ್ಡಿ, ಕರ್ಪೂರ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ನಾನು ಜೋಡಿಸ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.